ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಬಸವರಾಜ್, ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ಇವತ್ತು ನಾವು ದಾವಣಗೆರೆ ಸಮೀಪ ಇರತಕ್ಕಂಥ ಲೋಕಿಕೆರೆ ಹತ್ರ ಶಾಗಲೆ ಅನ್ನೋ ಊರಲ್ಲಿ ಮಂಜುನಾಥ್ ಅನ್ನೋರ ಪ್ಲಾಟ್ನಲ್ಲಿ ಇದ್ದೀವಿ. ಅಡಿಕೆ ಪ್ಲಾಟ್ನಲ್ಲಿ ಇದು 7 ವರ್ಷದ ಅಡಿಕೆ ಪ್ಲಾಟು. ಈ ಪ್ಲಾಟ್ಗೆ ಸುಮಾರು 3 ರಿಂದ 4 ವರ್ಷದಿಂದನೂ ಕೂಡ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಪ್ರತಿಯೊಂದು ಸಾವಯವ ಪದ್ಧತಿಯಲ್ಲಿ ಬೆಳೀತಕ್ಕಂಥ ರೀತಿಯನ್ನು ನಾವು ಇವರಿಗೆ ಗೈಡ್ ಮಾಡಿ ಈ ಅಡಿಕೆ ಪ್ಲಾಟನ್ನು ಇವತ್ತು ನಾವು ಒಂದು ರೈತರಿಗೆ ನಿದರ್ಶನವಾಗಿ ಮಾಡಬೇಕು ಅನ್ನೋ ನಿರ್ಧಾರದಿಂದ ಅವ್ರ ಮಾಹಿತಿಯನ್ನು ತಗೊಳಕ್ಕೆ ಬಂದಿದ್ದೀವಿ. ಅವ್ರ ಮೂಲಕನೇ ಈ ಪ್ಲಾಟಿಗೆ ನಮ್ದು ಏನು ಮಾರ್ಗದರ್ಶನ ಇದೆ, ಅಡಿಕೆ ಇಳುವರಿಲಿ ಏನೇನು ಬದಲಾವಣೆ ಬಂದಿದೆ ಅದನ್ನು ಕೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ಹೇಳಿ, ಈಗ ಈ ಪ್ಲಾಟಲ್ಲಿ ಎಷ್ಟು ವರ್ಷದಿಂದ ಕೆರಾನ್ ಬಳಸ್ತಾ ಇದ್ದೀರಿ? ಕೆರಾನ್ ಬಿಟ್ಟು ಅದ್ರ ಜೊತೆಗೆ ಮೂಲವಾಗಿ ಏನೇನು ಸಾವಯವ ಪದ್ಧತಿಗಳನ್ನು ಬಳಸಿದ್ದೀರಿ? ಸರ್, ಫಸ್ಟಿಗೆ ನಾನು ಈಗ 4 ವರ್ಷ ಆಯಿತು ಕೆರಾನ್ ಯೂಸ್ ಮಾಡೋಕತ್ತಿ. ಆದರೂ ಅದ್ರ ಜೊತೆಗೆ ಜೀವಾಮೃತ, ವೇಸ್ಟ್ ಕಂಪೋಸರು, ಫಿಶ್ ಲಿಕ್ವಿಡ್ಡು, ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕ್ಯಂತ ಕೆರಾನ್ ಕಂಪ್ನಿದು ಯೂಸ್ ಮಾಡ್ಕೊಂತ ಬೆಳೀತಿದ್ದೀನಿ ಸರ್. ಈಗ 4 ವರ್ಷದಿಂದನೂ ಕೆರಾನ್ ಬಳಸ್ತಾ ಇದ್ದೀರಿ. 4 ವರ್ಷದ ಮುಂಚೆ ಪ್ಲಾಟ್ ಯಾವ ರೀತಿ ಇತ್ತು ಇದು ನಿಮ್ದು? ಊರಲ್ಲಿ ಏನಂತ ಇದ್ರು ಪ್ಲಾಟ್ ನೋಡಿ? ಸರ್, ಇದು ಗಿಡ ಶೀತ ನೆಲದಲ್ಲೇ ಗಿಡ ನಿಮ್ಮ ವೆದನೆಲ್ಲ ಕಟ್ಟೆ ಸಾಕಬೇಕು ಅಂತ ಹೇಳ್ತಿದ್ರು. ಈಗ ನಂಬರ್ 1 ತೋಟ ಅಂತ ಮಾತಾಡ್ತಾರೆ ಊರಲ್ಲಿ. ಫಸ್ಟಿಗೆ ಗಿಡ ಬೇಕಿದ್ದು ಸರ್, ಗಿಡ ಎಷ್ಟೇ ಏನೇ ಇದು ಮಾಡಿದ್ರು ಗೊಬ್ಬರ ಹಾಕಿದ್ರು ಎದಾತಿರಲಿಲ್ಲ. ಈಗ ನಿಮ್ದು ಹಾಕಕತ್ತಿ ಮೇಲೆ ಗಿಡ ತುಂಬಾ ಟಾಪ್ ಆಗಿದೆ ಸರ್. ಈಗ ಸಾವಯವದೊಳಗಡೆ 1 ವರ್ಷದಲ್ಲಿ ಯಾವ್ಯಾವ ರೀತಿ ನೀವು ಡೋಸನ್ನು ಕೊಟ್ಕೊಂತ ಬಂದಿರಿ ಸಾವಯವದೊಳಗಡೆ? ಸರ್, ಅದೇ ವರ್ಷಕ್ಕೆ 4 ಸತಿ ನಿಮ್ದು ಕೆರಾನ್ ಯೂಸ್ ಮಾಡ್ತೀನಿ. ತಿಂಗಳಿಗೆ 1 ಟೈಮು ಇಲ್ಲ 2 ತಿಂಗಳ ಕಂಪ್ನಿ ಜೀವಾಮೃತ, ವೇಸ್ಟ್ ಕಂಪೋಸರು ಯೂಸ್ ಮಾಡ್ತಾ ಬೆಳೀತಾ ಇದೀನಿ ಸರ್. ಟೋಟಲ್ ಈ ವರ್ಷದ ಅಡಿಕೆ ನೋಡಿದ್ರೆ ಲಾಸ್ಟ್ ಇಯರ್ ಅಡಿಕೆಗೂ ಈಗ ಬಂದಿರತಕ್ಕಂಥ ಅಡಿಕೆಗೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮಗೆ? ಸರ್, ಹೋದ ಸತಿ ಒಂದು 30 ಕ್ವಿಂಟಲ್ ಹಸಿಡಿಕೆ ಆಗಿತ್ತು. ಈ ಸತಿ ಒಂದು 55 ಕ್ವಿಂಟಲ್ ನಿರೀಕ್ಷೆ ಇಟ್ಟಿದ್ದೀನಿ. ಮನೇಲಿ ಏನಂತಾರೆ, ಈ ಊರಲ್ಲಿ ಏನಂತಾರೆ ಜನ ನೋಡಿದಾರೆ? ಅದೇ ಸರ್, ಈ ಸತಿ ಬಹಳ ಚೆನ್ನಾಗಿದೆ ಅಂತ ಮಾತಾಡ್ತಾರೆ ಊರಲ್ಲಿ. ಏನ್ ಆಗ್ತೀಯ ಅಂತ ಕೇಳ್ತಿದಾರೆ ಒಬ್ಬೊಬ್ರು. ಹೇಳ್ತಿದ್ದೀನಿ ನಾನು. ಅಂದ್ರೆ ಇದು ಶೀತದ ಜಮೀನು ಇದು? ಹೌದು ಸರ್, ಶೀತದ ಜಮೀನಾಗೂ ನಿಮಗೆ ಕಂಟ್ರೋಲ್ ಆಗಿ ಚೆನ್ನಾಗಿ ಈ ತರ ಬನ್ನೆಲ್ಲ ಚೆನ್ನಾಗಿ ಬಂದಿಲ್ಲ. ನಿಮ್ಮ ಫಸ್ಟಿಗೆ ಡ್ರೈನೇಜ್ ಇದ್ದಿಲ್ಲ ಸರ್. ಇದು ನಿಮ್ಮ ಮಾರ್ಗದರ್ಶನ ಮೇಲೆ ಡ್ರೈನೇಜ್ ಮೇಲೆ ಗಿಡ ಚೆನ್ನಾಗಾಗ್ತಿದೆ. ಸ್ಟಾರ್ಟಿಂಗ್ ಡ್ರೈನೇಜ್ ಮಾಡಿದಿರಾ? ಇಲ್ಲ ಸರ್, ಮಾಡಿದ್ದಿಲ್ಲ. ನಿಮ್ಮ ಕೆರಾನ್ ಕಂಪ್ನಿ ಇದು ಬಂದ ಮೇಲೆ ಮಾಡಿದ. ನಿಮಗೆ ಡ್ರೈನೇಜ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಯ್ತು? ಅದೇ ಸರ್, ಬಹಳ ನೀರ್ ನಿಲ್ತಿತ್ತು. ಶೀತದ ಜಮೀನು ಇದು ಕಪ್ಪು ಭೂಮಿ ನಮ್ದಲ್ಲ. ಡ್ರೈನೇಜ್ ಆಗಿ ಮೇಲೆ ಚೆನ್ನಾಗಾಯ್ತು. ಗರಿಗಳು ಉದ್ದ ಬಂದಿದ್ದೇವೆ ಈ ಸತಿ. ಚೆನ್ನಾಗಿದೆ ಈ ಸತಿ. ಚೆನ್ನಾಗಿದೆ ನಿಮ್ಗೆ? ಹೌದು. ಹಂಗಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಸಾವಯವ ಮಾಡಕ್ ಹಚ್ಚಿ ಮೇಲೆ ನಂದು 1 ಗಿಡನೂ ಹೋಗಿಲ್ಲ ಸರ್. ಕೆಮಿಕಲ್ ಹಾಕಕ್ಕಾರ ಹೋಗ್ತಿದ್ದು ಗಿಡ, ಸುಳೆ ರೋಗ ಬರ್ತಿತ್ತು. ಈಗ ಸಾವಯವ ಬಂದ ಮೇಲೆ ಗಿಡ ಹೋಗೋದು ಕಮ್ಮಿ ಆಗಿದೆ. ನೀವು ಮಾಡ್ತಕ್ಕಂಥ ಸ್ಪ್ರೇಗಳೊಳಗ ಕಡಿಮೆ ಸ್ಪ್ರೇಗಳನ್ನ ಮಾಡ್ತಾ ಇದ್ದೀರಿ? ಹೌದು ಸರ್, 2 ಸ್ಪ್ರೇ ಮಾಡ್ತೀನಿ ಸರ್. 2 ಸ್ಪ್ರೇ ಮಾಡ್ತೀರಿ. ಮೊದಲು 3 ರಿಂದ 4 ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರಿ ನೀವು? ನಿಮ್ ಕೆರಾನ್ ಸ್ಪ್ರೇ ಬಿಟ್ರೆ ಇನ್ನು ಯಾವ್ದು ಮಾಡ್ತಿಲ್ಲ. ಈಗ ಗರಿಗಳೆಲ್ಲ ನಿಮಗೆ ಚೆನ್ನಾಗಿ ಬಂದಿದ್ದಾವೆ. ಹೆಚ್ಚು ಕಮ್ಮಿ ಒಂದೊಂದು ಅಡಿಕೆ ಗಿಡದಲ್ಲಿ 9 ರಿಂದ 11 ಗರಿಗಳು, ಎವರೇಜ್ 11 ಗರಿಗಳು. ಒಂದು ಆರೋಗ್ಯವಂತ ಅಡಿಕೆ ಅಂದ್ರೆ 11 ಗರಿಗಳು ಇರಬೇಕು. 11 ಗರಿ ಎವರೇಜ್ನೊಳಗೆ ಚೆನ್ನಾಗಿದಾವೆ. ಎಲ್ಲ ಯಾವ ಗಿಡದಲ್ಲೂ ರಿಮಾರ್ಕ್ ಅನ್ನೋದೇ ಕಾಣೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಬಂದಿದೆ. ನೀವಾದರೂ ಕೂಡ ಈಗ ಏನು ನಮ್ಮ ಮಾಹಿತಿ ಪ್ರಕಾರ ಪಂಚಗವ್ಯ, ದಶಗವ್ಯ, ಗೋಕೃಪಾಮೃತ, ಡೆತ್ ಅನಿಮಲ್ಲು, ಫಿಶ್ ಲಿಕ್ವಿಡ್ ಈ ಥರದ್ದನ್ನು ನಾವು ಗೈಡ್ ಮಾಡ್ತೀವಿ ಜನರಿಗೆ. ಇದು ಎಲ್ಲದರ ಜೊತೆಗೆ ಕೆರಾನನ್ನು ನೀವು ವರ್ಷದಲ್ಲಿ 1 ರಿಂದ 3 ಸಲ ಆಗಿರ್ಬೋದು, ಅವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ 4 ಡೋಸು, 2 ಸ್ಪ್ರೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಅಡಿಕೆನ ಜಾಸ್ತಿ ಮಾಡ್ಕೋಬೋದು. ಈ ಮಾಹಿತಿಯನ್ನು ತಗೊಂಡು ನೀವು ಕೂಡ ಅಡಿಕೆ ಒಳಗೆ ಅತಿ ಹೆಚ್ಚು ಇಳುವರಿ ಪಡಿಬೇಕಂತ ಈ ಮೂಲಕ ನಾವು ಕೇಳ್ಕೊಂತೀವಿ ನಿಮಗೆ. ನಮಸ್ಕಾರ. ನಮಸ್ತೆ.